ಹೇಳು ನಿಮಿಷ ಹೇಳು ಹೇಳು ಕರೆಕ್ಟ್ ಆಗಿ ಒಂದ್ಸತಿ ಫ್ಲೈಂಗ್ ಕಿಸ್ ಕೊಟ್ಬಿಡಪ್ಪ. ಅಮ್ಮ ವೀರು ಬುಕ್ ಓದ್ತಾ ಇದೆ, ದೊಡ್ಡ ಮನುಷ್ಯ ಇದು. ಏನಿದೆ ವೀರು? ಶಿಪ್ ಎಲ್ಲಿದೆ ತೋರ್ಸು. ಶಿಪ್ ಕುರಿ ಕುರಿ ಎಲ್ಲಿದೆ? ಅಲ್ಲಿದೆ. ಆಮೇಲೆ ಆಮೇಲೆ ಇದು ಅಂಬ ಎಲ್ಲಿದೆ? ಅಂಬ ಇಲ್ಲಿದೆ. ತೆಗಿ ಇನ್ನೊಂದು ಪೇಪರು, ಇನ್ನೊಂದು ಶರ್ಟ್ ತೆಗಿ. ಎಲ್ಲಿದೆ? ಇದು ಇದು ಅಂಬ. ಕ್ಯಾಟ್ ಎಲ್ಲಿದೆ? ಕ್ಯಾಟ್ ಎಲ್ಲಿದೆ? ಏನದು? ಟೊಟ್. ಇನ್ನೊಂದ್ಸತಿ ಇವಾಗ ಹಾಯ್ ಹೇಳ್ಬಿಡಪ್ಪ ಕರೆಕ್ಟಾಗಿ. ವೀರು ಬಟ್ಟೆ ನೋಡಿ ಇವತ್ತು ಗುಡ್ ಬಾಯ್. ಬಟ್ಟೆ ಹಾಕೊಂಡ್ಬಿಟ್ಟಿದ್ದೆ ನಾನು ಹೇಳಿದ ಬಟ್ಟೆ. ಅವತ್ತು ಹಬ್ಬದ ದಿವಸ ಹೆಂಗೆ ಆಡ್ದ ಗೊತ್ತಾ, ನನ್ಗೆ ಮೂಡೆ ಔಟ್ ಆಗೋಗಿತ್ತು. ಇವತ್ತು ನಾನು ಹೇಳಿದ ಬಟ್ಟೆ ತೆಗೆ ಎಳಿಯೋಣ ಇಳಿಯೋಣ. ಹಿಂದಕ್ಕೆ ಎಳಿಬೇಕಂತ ಸ್ಲೀವ್ಸು ಎಳಿಯೋಣ. ಇದರಲ್ಲಿ ಇವಾಗ ಬಾಲ್ ಎಲ್ಲಿದೆ ತೋರ್ಸು. ಬಾಲ್ ಬಾಲ್ ಎಲ್ಲಿದೆ? ಓ ಕರೆ. ಎ ಎಲ್ಲಿದೆ? ಅದು ತೆಗಿತೀನಿ. ಎ ಎಲ್ಲಿದೆ? ನಾನು ಯಾಕಾದ್ರೂ ಹೇಳ್ದ ಪಟೆ ಅಂತ. ಇರು ಇರು, ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಮಾಡೋಕ್ಕಾಗತ್ತಾ? ಮಾಡ್ತೀನಿ ಇರು, ಒಂದು ಸ್ವಲ್ಪ ಟೈಮ್ ಕೊಡು. ಈ ಕೈ ಕೊಡು. ಅಂದು ಅಂಜಿ 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 ಅದೇನೋ ಅಂಜಿ ಅಂಜಿ ಅಂತಾನೆ ಇರ್ತಾನಲ್ಲ ನಿನ್ ಮಗ. ಏನು ಅದು ಅದು ಅಂತ ಅದು ಎಲ್ಲ ಅಲ್ಲಿ ಅಲ್ಲಿ ಎಲ್ಲಿ ಎಲ್ಲೋಗ್ತಾ ಇರೋದೀಗ? ಎಲ್ಲೋಗ್ತಾ ಇರೋದೀಗ ನಾವು? ಈಗ ಬಾಲ್ ತರಕ್ ಹೋಗ್ತಾ ಇರೋದಂತೆ. ಅಪ್ಪನ್ ಕೇಳು, ಹೇಳು ಕೇಳು ಪಪ್ಪನ್. ಅವ್ರ ಅಪ್ಪನ ಬೆಳಿಗ್ಗೆನೆ ಕೇಳೋನೆ ಪಪ್ಪ ಬಾಲ್. ಹ್ಞೂ ನಡಿ ಹೋಗೋಣ. ಅದಕ್ಕೆ ಎಲ್ಲೋಯ್ತಾ ಇರೋದು ಅಂದ್ರೆ ಬಾಲ್. ಮಾಮಿ ಹೆಂಗ್ ಮಾಡ್ಕೊಳ್ಳೋದು ತೋರ್ಸ್ಬಿಡು. ಮಾಮಿ ತೋರ್ಸ್ಬಿಡು. ಅಯ್ಯೋ ಎತ್ಕೊಡ್ತೀನಿ ಎತ್ಕೊಡ್ತೀನಿ. ಇದು ಮಾಮಿ ಮಾಡ್ಬಿಡು. ಹೆಂಗ್ ಮಾಡೋದು ಮಾಮಿ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಮೇಲೆ ಮಾಡು. ಬಾಲ್ ಕೊಡಿಸ್ತೀನಿ ನಿಂಗೆ. 10 ಬಾಲ್ ಕೊಡಿಸ್ತೀನಿ. 9 ಬಾಲ್. ಹೇಳು ವೀರ ಪ್ಲೀಸ್. ಮಮ್ಮಿ ಮಾಡಪ್ಪ. ಹುಚ್ಚು ಮಗಣಿ ಚಿನ್ನಿ ಮಗಣಿ ಅಂತ ಆಯ್ತು. ಹೋಗು ನೀನು ಅಜ್ಜಿ ಹತ್ರ ಹೋಗಿ ಹಿಂದೆಗಡೆ ಹೋಗು. ಬಾ ಹೋಗ್ತೀಯಾ? ನಾನು ಹೋಗಲ್ವಾ? ಅಜ್ಜಿ ಹತ್ರ ಹೋಗಲ್ವಾ? ಪಪ್ಪ ಹತ್ರ ಹೋಗ್ತೀಯಾ? ಗಾಡಿ ಕಾರ್ ಓಡಿಸ್ತೀಯಾ? ಕಾರ್ ಓಡಿಸ್ತೀಯಾ? ಕಾರ್ ಓಡಿಸ್ತೀಯಾ? ಪಪ್ಪನ್ ಕೇಳು ಫಸ್ಟ್. ಪಪ್ಪನ್ ಕೇಳು. ಕೇಳು ಪಪ್ಪನ್ನ. ಹೆಂಗ್ ಕೇಳೋದು? ಹೆಂಗ್ ಓಡ್ಸೋದು ಕಾರು? ತೋರ್ಸು ಹೆಂಗ್ ಓಡ್ಸೋದು. ಆಯ್ತು ತೋರ್ಸು ಫಸ್ಟ್ ಹೆಂಗ್ ಓಡ್ಸೋದು ಕಾರು. ಪಪ್ಪ 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 ಕಾರ್ ಹೆಂಗಪ್ಪ ಓಡ್ಸೋದು? ಹೆಂಗ್ ಓಡ್ಸೋದು ಕೊಡ್ತೀನಿ ಹೇಳು ಫಸ್ಟ್. ಬೂಮ್ ಬೂಮ್ ಮಾಡು. ಒಂದ್ ಸೊಳ್ಳೆ ಬೇರೆ ಕಿಚ್ಬಿಟ್ಟಿದೆ ಕೆನ್ನೆ ಮೇಲೆ. ಹೋಯ್ತಾನೆ ಇಲ್ಲ. ಇರು 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 ಇರು. ಹಂಗೆಲ್ಲ ಹೋಗ್ಬಾರ್ದು. ಪಾಪ ಬೈತಿದೆ. ಗಾಡಿ ಓಡಿಸ್ತಾರೆ. ಟ್ರಾಫಿಕ್ ಎಷ್ಟೊಂದಿದೆ ಅಲ್ಲಿ. ಆಮೇಲೆ ಹೋಗೋಣ. ಅಲ್ಲಿ ಊರ ಹತ್ರ ಓಡಿಸ್ತಾರೆ ಪ್ಲೀಸ್. ಹಂಗ್ ಮಾಡ್ಬಾರ್ದು. ಇವಾಗ ಅಲ್ಲಿ ಕೂಕು ಎಲ್ಲಿದೆ ತೋರ್ಸಪ್ಪ. ಕೂಕು ಎಲ್ಲಿದೆ? ಇದೆಯಲ್ಲ ಕೂಕು. ಅಲ್ಲಿ ಇದು ಜೂ. ಜೂ ಎಲ್ಲಿದ್ದಾನೆ? ಜೂನು ಅಲ್ಲೇ ಇದ್ದಾನೆ. ಕರೆಕ್ಟ್. ಪಾಪು ಎಲ್ಲಿದೆ ಇಲ್ಲಿ ಕಾರಲ್ಲಿ? ಪಾಪ ಎಲ್ಲಿದೆ? ಎಲ್ಲಿದೆ ಪಾಪ? ಅಲ್ಲಿ ಯಾರದು ಯಾರದು ಪಾಪ? ನಾನೇ. ಪಾಪ ಯಾರು ಮಗ್ನೆ? ವೀರು ಯಾರು ಮಗ್ನೆ? ವೀರ್ ಯಾರು?
ವೀರ್ ಯಾರು ಅಂದ್ರೆ ನಾನೇ. ಅಲ್ಲಿ ಹೋಯ್ತಾ ಇರ್ತಾನೆ. ಈಗ ಅಲ್ಲಿ ಯಾರೋ ಒಂದು ಮಗ ಪಾಪ ಸಿಕ್ಕಿದ್ರೆ ಪಾಪ ದೊಡ್ಡ ಹುಡುಗ ತರ ಪಾಪ. ನೋ ಹಂಗೆಲ್ಲ ತೆಗಿಯಂಗಿಲ್ಲ. ಐ ಸೆಡ್ ನೋ 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 ನೋ. ಸರಿ ಆಯ್ತು, ಬಾಯ್ ಹೇಳ್ಬಿಡು. ಹೇಳಲ್ಲಿ ಬಾಯ್ ಫ್ರೆಂಡ್ಸ್ ಹೇಳು. ಇಲ್ಲಿ ನೋಡು, ಹೇಳು ನೋಡು, ಬಾಯ್ ಹೇಳು, ಬೇಗ ಹೇಳು ಮಗ್ನೆ. ಪ್ಲೀಸ್ ಬಾಯ್. ಒಂದು ಫ್ಲೈಂಗ್ ಕಿಸ್ ಕೊಟ್ಬಿಡು. ನೋಡಿದ್ರು ಯಾರೋ ಫುಲ್ ಸಾಂಗ್ ಎಲ್ಲ ಹಾಕೊಂಡು ಮಜಾ ಮಾಡ್ತಾವ್ರೆ. ಅದು ಸ್ಕೂಲ್ ಬಸ್ ಸೋಫಿ. ಮಾಮಿ ಬಂತು, ಮಾಮಿ ಮಾಮಿ ಬಂತು, ಮಾಮಿ ಮಾಮಿ ಬಂತು, ಮಾಮಿ ಬಂತು. ನೋಡಿ ಅಂಬ, ಅಷ್ಟು ದೊಡ್ಡ ಅಂಬ ಇದೆ. ಅಲ್ಲಿ ನೋಡಲ್ಲಿ, ಅಲ್ಲಿ ಅಲ್ಲಿ ಅಂಬ ಐತೆ. ನಾಯಿ ಮಕ್ಕ ಓಕೆ, ಸಾರಿ. ತುಂಬ ಜನ ನನಗೆ ತುಂಬ ಮೆಸೇಜಸ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸಲ್ಲೂ ಅಷ್ಟೇ. ಯಾಕೆ ಸ್ವಾತಿ ಎಷ್ಟೊಂದು ದಿನ ಆಯಿತು ವ್ಲಾಗ್ ಆಗ್ತಾಯಿಲ್ಲ, ಏನಾಯಿತು, ಆರಾಮಾಗಿದ್ದೀರಾ ನೀವು ಹೇಳಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಇದು ವ್ಲಾಗ್ ನಾನು ಇವತ್ತೇನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಲಾಸ್ಟ್ ವೀಕೆಂಡ್ ವ್ಲಾಗು. ಬಟ್ ನನಗೆ ವಾಯ್ಸ್ ಓವರ್ ಕೊಟ್ಟು ಆ್ಯಡ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ, ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ನನಗೆ ತುಂಬ ಹುಷಾರಿರಲಿಲ್ಲ, ಚಳಿ, ಜ್ವರ ಆ್ಯಂಡ್ ಮನೇಲಿ ತುಂಬ ಏನೇನೋ ನಡೀತಾ ಇದೆ. ಅದನ್ನೆಲ್ಲ ನಾನು ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋ ಮನ್ಸು ಕೂಡ ಇಲ್ಲ ಆ್ಯಂಡ್ ಶಕ್ತಿ ಕೂಡ ಇಲ್ಲ. ಹಾಗಾಗಿ ನಾನು ವ್ಲಾಗ್ ಮಾಡಿಲ್ಲ. ಇದು ಒಂದೇ ವ್ಲಾಗ್ ಇತ್ತು, ಅದನ್ನು ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ. ನಿಮಗೆ ಗೊತ್ತಿರ್ಬೋದು, ವಾಯ್ಸ್ ತುಂಬ ಹಾಳಾಗಿದೆ ಆ್ಯಂಡ್ ತುಂಬ ಚಳಿ ಜ್ವರ ಎಲ್ಲ ಆಯಿತು, ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ವಿ. ಹಾಗಾಗಿ ನಾನು ವ್ಲಾಗ್ ಹಾಕಿಲ್ಲ. ಇನ್ನು ಮುಂದೇನೂ ಗೊತ್ತಿಲ್ಲ ನನಗೆ ರೆಗ್ಯುಲರಾಗಿ ವ್ಲಾಗ್ ಹಾಕೋಕ್ಕಾಗುತ್ತೋ ಇಲ್ವೋ. ಒಂದು ಸ್ವಲ್ಪ ದಿನ ನಾನು ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೋಗುತ್ತೇನೋ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಅಪ್ಡೇಟ್ ಕೊಡಬೇಕಿತ್ತು. ಯಾಕಂದರೆ ಸುಮ್ಮನೆ ಸಡನ್ನಾಗಿ ಕಾಣೆ ಆದರೆ ನಿಮಗೂ ಒಂದು ಇರುತ್ತೆ, ಏನಾಯಿತು ಸ್ವಾತಿಗೆ, ಏನು ಯಾಕೆ ವ್ಲಾಗ್ ಆಗ್ತಾಯಿಲ್ಲ ಅನ್ನೋದಿರುತ್ತೆ. ಹಾಗಾಗಿ ಆ್ಯಂಡ್ ಒಂದು ಒಳ್ಳೆ ನೋಟಲ್ಲೇ ನಮ್ಮ ಮನೆ ದೇವ್ರ ದರ್ಶನ ಮಾಡಿದ್ವಿ. ನಾನು, ಸುನಿ, ನಮ್ಮಪ್ಪ, ನಮ್ಮಮ್ಮ, ವೀರು ಎಲ್ಲ. ವೀರುಗೆ ಕರ್ಕೊಂಬರ್ಬೇಕಿತ್ತು. ತುಂಬ ದಿವಸನೇ ಆಗೋಗಿತ್ತು ನಾವು ಮನೆ ದೇವ್ರಿಗೆ ಬಂದು. ಸೊ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದರೆ ಏನೋ ಒಂಥರ ಖುಷಿ, ನೆಮ್ಮದಿ. ಸೊ ಅಲ್ಲಿಗೆ ಬಂದ್ವಿ, ಪೂಜೆ ಐಟಮ್ ಎಲ್ಲ ತೊಗೊಂಡು ಈಗ ಹೋಗ್ತಾಯಿದ್ದೀವಿ. ಆ್ಯಂಡ್ ನಾವು ಬಂದು ನೆಕ್ಸ್ಟ್ ಡೇನೇ ಅಲ್ಲಿ ಕೊಂಡ ಕೂಡ ಇತ್ತು. ನಮಗೆ ಕೊಂಡಾಗ ಬರೋಕ್ಕಾಗಲ್ಲ, ವೀಕೆಂಡಲ್ಲಿ ಮಾತ್ರ ಬರೋಕ್ಕಾಗುತ್ತೆ ಅಂದ್ಬಿಟ್ಟು ಬಂದಿದ್ದು. ಆ್ಯಂಡ್ ಅಲ್ಲಿ ನಂಬರ್ ಎಲ್ಲ ಕೊಟ್ಬಿಟ್ಟು ಆ್ಯಂಡ್ ವೀರು ಹೆಸರಲ್ಲಿ ಒಂದು ರುದ್ರಾಭಿಷೇಕ ಕೂಡ ನಾವು ಬರೆಸ್ಬಿಟ್ಟು ಇಲ್ಲೊಂದು ಸ್ವಲ್ಪ ತಿಂದು ಪ್ರಸಾದ ಎಲ್ಲ ತೊಗೊಂಡು ಕೂತ್ಕೊಂಡು ಬಂದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಕೂಡ ಹೋಗಿದ್ದೀವಿ. ಈ ವ್ಲಾಗ್ನ ಫುಲ್ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ನಿಮಗೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಖಂಡಿತ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ನಾವು ಬೆಂಗಳೂರಿಂದ ಬರ್ತಾನೆ ಏನು ಪೂಜೆ ಐಟಮ್ ತೊಗೊಂಬಂದಿರಲಿಲ್ಲ, ಇಲ್ಲೇ ಇವ್ರ ಹತ್ರನೇ ತೊಗೊತೀವಿ. ಒಂದೊಂದು ಸತಿ ಕನಕಪುರದಲ್ಲಿ ತೊಗೊಂಡು ಬಂದುಬಿಡ್ತೀವಿ, ದೊಡ್ಡ ದೊಡ್ಡ ಹಾರ ಏನಾದ್ರು ಬೇಕು ಅಂದರೆ. ಒಂದೊಂದು ಸತಿ ಇಲ್ಲೇ ತೊಗೊತೀವಿ. ಸೊ ಇಲ್ಲೇ ಪೂಜೆ ಐಟಮ್ ಎಲ್ಲ ತೊಗೊಂಡ್ವಿ ನಾವು ಈ ಸತಿ. ನಾನು ತೊಗೊಂಡು ನಾನು
ಹಂಗನ್ಬಾರ್ದು. ಮಾಮಿ ಕೊಡು, ಅಲ್ಲಿ ಕೊಡು ಕೊಡು. ಅದು ಮಾಮಿಗೆ ಅಲ್ಲಿ ಇಳಿ. ಅಲ್ಲಿ ನೋಡು, ಅಲ್ಲಿ ನೋಡು, ಮುಂದೆ ಮುಂದೆ ನೋಡು ನೋಡು. ಏಯ್ ಅಲ್ಲಿ ನೋಡು, ಇದಾಕು ಮಂಗಳಾರತಿಗೆ ತಟ್ಟೆ ಇದು ಕೊಡು. ಹಿಡ್ಕೊ ಕೊಡು. ಹಿಡ್ಕೊ. ಹಾ ಹಿಡ್ಕೊ. ಚೀಟಿ ಕೊಡು, ಅವ್ರು ಕೊಡು. ಅಲ್ಲೇ ಮಾಮಿ ಕೊಡು. ಹೋಗಲ್ಲಿ ಹೋಗು, ಕೊಡು. ಹೋಗು ಕೊಡುವ. ಅರ್ಚನೆ ಮಾಡ್ಸೋಣ. ಅಡ್ ಬಿಡ್ಬು, ದೇವ್ರಿಗೆ ಅಡ್ಡ ಬಿಡು. ಮಾಮಿ ಅವನು ತಾಚು ಮಾಡದೆ ಮಾಳೆ. ಬೆಳೆಸು. ಬೇಡ, ನೀನು ಬೇಡ. ಅಟ್ಬೇಡ ಮಾಮಿಗೆ ಅಟ್ಬಿಡು. ನೀನು ಕೈ ಮುಗಿಬೇಕಂತ ಮುಗಿ ರಾಜು. ಕೈ ಮುಗಿ. ನೀನು ಮುಗಿ. ಮಾಮಿಗೆ ಹಾಕ್ಬೇಕು ಬಲ್ಗೈ. ಹಾಂ ಅಲ್ಲ ಹಾಕು ಮಾಮಿಗೆ. ಕೈ ಮುಗಿದಿರೋ ಹಿಂಗೆ. सुनील नमस्य, स्वाति पति नमस्य, वीर नमस्य, कृष्ण नमस्य, सुमा नमस्य, स्नेह नमस्य, स्वाकुटुंब नमस्य, श्रीमान शरीरदमय आयुष
ಇಸ್ಕೋ ರಾಜ. ಇಸ್ಕೋ ರಾಜು. ಓಂ ಪವಿತ್ರಂ ದೇವ ಪ್ರಗಾತ್ರಾಣಿ ಪರ್ಯೇಶ್ವರ ಪೂಜ್ಯ ಧರ್ಮನಿಷ್ಠ ಏಯ್ ಹಂಗೆಲ್ಲ ಅನ್ಬಾರ್ದು ಮಾಮಿ. ಅಲ್ಲೋಡು ಪಪ್ಪ ಮಾಡ್ತಾ ಇಲ್ಲ. ಮಾಡು ಮಾಡು, ಪಪ್ಪ ಮಾಡ್ತಾ ಇಲ್ಲ ಅಲ್ಲಿ. ಮಾಡು 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 ಮಾಡು, ಪಪ್ಪ ಮಾಡಿಲ್ಲ ಅಲ್ಲಿ. ಮಾಡು ಅಡ್ಬಿಡು. ಹಾಂ, ಗುಡ್ ಬಾಯ್. ಮಾಡು, ಸಣ್ಣ ಮಾಡ್ಕೊ. ಗುಡ್. ಪರವಾಗಿಲ್ಲ. ಹಾಂ ಹಾಂ ಹಾಂ. ನಾಳೆ ಕೊಂಡ ಇದೆ. ಗೌರಿ ಕೊಂಡ ಮಾಡ್ತೀವಿ. ಫಸ್ಟ್ ಕೇಳ್ಕೊಂಡ ಯಾವತ್ತು ಸ್ವಾತಿ? ನಾಳೆ. ವಾ, ಫೆಬ್ರವರಿ ದೊಡ್ಡ ಜಾತ್ರೆ ಇದು. ಗೌರಿ ಕೊಂಡ ಮತ್ತು ನಾಳೆ ನಾಡ್ದೇ ಬರ್ಬೋದಿತ್ತು. ಅದು ಪ್ರತಿ ವರ್ಷ ಅಷ್ಟೇ. ಗೌರಿ ಹಬ್ಬ, ಗಣಪತಿ ಗೌರಿ ಹಬ್ಬ ಅಂತ ಹೇಳ್ತೀನಿ. ಫೋನ್ ನಂಬರ್ ತಗೊಂಡು ಈ ಸರಿ ತಗೊಳ್ಳಿ. ಅಂತ ಸೆಪ್ಟೆಂಬರ್ ಮಾಡಿ. ಸೆಪ್ಟೆಂಬರ್ ತಿಂಗಳು ಗೌರಿ ಹಬ್ಬ ರುದ್ರಾಕ್ಷರ ಇದೆ ನಮ್ಮ. ಯಾವ ಮಾಡ್ತೀವಿ? ನಾಳೆ ನಾಳೆ ಹ್ಞೂ ನೋಡ್ಸು. ಧ್ಯಾನ ಅರ್ಧಕ್ಷರ ಅರ್ಧಕ್ಷರ ವೀರ್ ಇದನ್ನು ಕೈಮಿಗೆ ಅಲ್ಲೋಡು ವೀರು. ಮಾಮಿ ಕೈಮಿಗೆ ಮಾಮಿಗೆ ಮಾಡ. ನೀವು ಪೂಜೆ ನೋಡಬೇಕು ಅಂದ್ರೆ ಸ್ವಾಮಿ ಬಾಲಪತಿ ಅಲ್ಲೇ ಆಯ್ತು ನೋಡು. ಹಾಂ, ಮುಟ್ಟಿ ಗಣಪತಿ. ಸಣ್ಣ ಮಾಡ್ಕೊ, ಸಣ್ಣ ಮಾಡ್ಕೊ. ರಾಜು ಪ್ರಸಾದ ಕೊಡ್ತಾರೆ, ಇಸ್ಕೊ ಇಸ್ಕೊ. ಹಾಂ, ಅಲ್ಲೇ ಮಾಮಿ ಪ್ರಸಾದ ಕೊಡ್ತಾವ್ರೆ, ಇಸ್ಕೊ. ಇಸ್ಕೊ ನೀನು ಸ್ವಾತಿ. ಹಾಂ, ಮಾಮಿಗೆ ನಮಸ್ಕಾರ ಹಾಕಬೇಕು. ಹಾಕೋ, ಮಾಮಿಗೆ ಹೋಗಿ ನಮಸ್ಕಾರ ಹಾಕೋ. ಹೋಗ್ಬೇಕಲ್ಲ, ಏನಾಗಲ್ಲ, ಹೋಗು. ಮಾಮಿಗೆ ನಮಸ್ಕಾರ ಹಾಕು, ಮಾಡು. ಹಾಂ, ಗುಡ್.
ಸ್ವಾಮಿ ಶರಣ. ಹೆಂಗೆ? ಹಾಂ, ತಗೊಂಡಿ. ರಾಜು ಅಲ್ಲಿ ಮಡಗ್ಬಿಟ್ಟು ಫೋಟೋ ಅಂತ ತೆಗಿ, ಅಲ್ಲೆಕ್ಕೋ ತಗೋ, ತೆಗಿ ಮಾಡ್ತಾ ಇದ್ದೀನಿ, ಮಾಡು. ಏನ್ ತಿಂತಾ ಇದೀಯಾ ವೀರು? ಏನ್ ತಿಂತಾ ಇದೀಯ? ಮಮ್ಮ ಪ್ರಸಾದ ತಿಂತಾ ಇದೀಯಾ? ಪ್ರಸಾದ ಅಲ್ಲೋಡು, ಬೆಲ್ದನ್ನ. ಅವನೇ ಹೋಗಿ ದೇವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮುಖವನ್ನು ಕೈ ಹೋಯ್ಕೊಂಡು. ಇನ್ನೆರಡು ವರ್ಷ ಆಗತ್ತಲ್ವಾ ದೇವಸ್ಥಾನ ಆಗೋ ವರ್ಷಲ್ಲೇ? ಪಪ್ಪ ಇಲ್ಲ ಬೇರೋ, ಪಪ್ಪ ಇಲ್ಲ ಕರಿ, ಅಲ್ಲಿ ಕರಿ, ಮಾಮಿ ಕರಿ, ಇಲ್ಲ ಪಪ್ಪ ಕರಿ. ಹಾಂ, ಹೋಗು ಪಪ್ಪ ಹತ್ರ ಹೋಗು. ಕಾಲು ಚುಚ್ಚುತ್ತದ. ಹಾಂ, ನಡಿ ಎತ್ಕೋಬೇಕತ್ತೆ. ಅಲ್ಲಿ ಮಮ್ಮ ಬರ್ತಾಳೆ, ಎತ್ಕೋತಾಳ. ಹೋಗು, ಮಮ್ಮ ಬಂದ ನೋಡಲ್ಲಿ. ಸ್ವಾತಿ ಕಾಲು ಇಡಲ್ಲ, ಚುಚ್ಚುತ್ತದಂತೆ. ಹೋಗು ಅಲ್ಲಿ ನೋಡು, ಹಾಗೆ ಅಲ್ಲಿ ಹೇಗೆ ತುದಿಗಲ್ಲಲ್ಲಿ ಕಲ್ಲು ಚುಚ್ಚುತ್ತವೇನ. ಇಷ್ಟು ಕೊಡು. ಹೋಗೋಣ, ಸ್ವಲ್ಪ ಹೊತ್ತು ಕುತ್ಕೋಬೇಕು ಸ್ವಾತಿ. ಹಾಂ, ನಮಗೆ ಗೊತ್ತೇ ಇಲ್ಲಮ್ಮ. ಇಲ್ಲ ಕೊಂಡಕ್ಕೆ ಬರ್ತಾ ಇದ್ದೋ ನಾವು, ಗೊತ್ತಿಲ್ಲ ನಾವು ಇವತ್ತು. ಏನು ವೀರು? ಎಷ್ಟು ತಿಂತಾ ಇರೋದು? ಬಿಡು ಓಡಾಡ್ಲಿ ಇಲ್ಲಲ್ಲ, ಓಡಾಡ್ಲಿ ಬಿಡು. ಹೋಗಲ್ಲಿ ಮೇಲ್ ನೋಡ್ಕೊ ಬರ್ರ. ನಾವು ನಡಿ ಮೇಲ್ ನಡಿ, ಅಲ್ಲಿ ಮೇಲೆ ಹೋಗ್ಬಿಟ್ಟು ಬರಾಜು. ಅವಳು ವಿಡಿಯೋ ಮಾಡ್ತಾರೆ. ಓಕೆ ಗೈಸ್, ಒಂದಷ್ಟು ಪ್ರಾಡಕ್ಟ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಲೀಪಿಂಗ್ ಮಾಸ್ಕ್. ನಿಮ್ಗೆ ತುಂಬ ಡ್ರೈ ಲಿಪ್ಸ್ ಇರುತ್ತೆ ಅಂದರೆ ಇದನ್ನು ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಆ್ಯಂಡ್ ಕನ್ಸೀಲರ್, ಇದು ಅಷ್ಟೇ ನನ್ನ ಫೇವ್ರೆಟ್. ಎಷ್ಟನೇದು ಖಾಲಿ ಅಂತ ಗೊತ್ತಿಲ್ಲ. ಇಲ್ಲೇ ಒಂದಿದೆ ನೋಡಿ, ಆಲ್ಮೋಸ್ಟ್ ಖಾಲಿಯಾಗಿದೆ.
ಸೊ ಆ್ಯಂಡ್ ನಿಮ್ಗೆ ಏನಾದ್ರು ತುಂಬ ಪೋರ್ಸ್ ಇದೆ ಅಂದರೆ ನಿಮ್ಗೆ ಇದನ್ನು ಯೂಸ್ ಮಾಡ್ಬೋದು. ಪ್ರೈಮರ್ ತುಂಬಾ ಚೆನ್ನಾಗಿರುತ್ತೆ, ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದು ಒಳ್ಳೆ ಸನ್ಸ್ಕ್ರೀನ್ ಬೇಕಲ್ವಾ, ಈ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಕೂಡ. ಇದನ್ನೆಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ. ಆ್ಯಂಡ್ ಈ ಸತಿ ನಾನು ಬ್ಯೂಟಿ ಬ್ಲೆಂಡರ್ ಕೂಡ ತರಿಸ್ಕೊಂಡೆ. ಇದರಲ್ಲಿ 2 ನಾನು ತೊಗೊಂಡಿದ್ದೀನಿ ಯೂಸ್ ಮಾಡೋಕ್ಕೆ. ಎಲ್ಲ ಸೈಜಲ್ಲಿ ಬರುತ್ತೆ ಆ್ಯಂಡ್ ತುಂಬ ಪ್ರಿಟಿ ಕಲರ್ಸ್ ಕೂಡ ಇದೆ. ಇದರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂದರೆ, ನಿಮಗೆ ಯಾವ್ದಾದ್ರು ರೆಕಮೆಂಡೇಷನ್ ಬೇಕು ಅಂದರೂ ಕೂಡ ನನಗೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ಇದೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಮೇ ಬಿ ಹೆಲ್ಪ್ ಆಗ್ಬೋದು ಅಂತ. ಎಷ್ಟಿದ್ರೆ ಸಾಕು, ಒಂದು ಸಿಂಪಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಜೊತೆಲಿ ಈಸಿ ಮೇಕಪ್ ಲುಕ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಲಿಪ್ಸ್ಟಿಕ್ಸ್ ಎಲ್ಲ ನಾನು ತುಂಬ ಸತಿ ತೋರಿಸಿದ್ದೀನಿ, ಹಾಗಾಗಿ ಈ ಸತಿ ತೋರಿಸ್ತಾ ಇಲ್ಲ. ಆ್ಯಂಡ್ ಮರಿಬೇಡಿ, ಇದೆಲ್ಲ ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನಿಮಗೆ ಬೇಕಂದರೆ ಬೈ ಮಾಡ್ಬೋದು. ಇವಾಗ ಮೈಸೂರು ಪಾಕ್ ಹೋಟ್ಲ್ ಅಂತೆ, ಹೋಟ್ಲೆಲ್ಲ ಅನ್ಸುತ್ತೆ, ಅದು ಇದನ್ಸುತ್ತೇನೋ ಬೇಕ್ರಿ ತರ. ಆದ್ರೆ ಫೇಮಸ್ ಮೈಸೂರು ಪಾಕ್ಗೆ ಒಂದಿಷ್ಟು ಕೊಟ್ಬಿಡ್ತಾರೆ ತುಪ್ಪದಲ್ಲಿ ಚಿಪ್ಕಂತ, ಅದನ್ನೇ ತಿನ್ನಕ್ಕಾಗಲ್ಲ. ನಿಂಗೆ ತಿನ್ಸಿ ಇನ್ನೊಂಚೂರು ಶುಗರ್ ಜಾಸ್ತಿ ಶುಗರ್ ಏನಿಲ್ಲ, ನಾರ್ಮಲ್. ತಿನ್ನಲ್ವಮ್ಮ ಮೈಸೂರು ಪಾಕ್? ತಿಂತೀನಿ, ನಾರ್ಮಲ್ ಇದೆ, ನಾರ್ಮಲ್ ಇದೆ. ಸ್ವಲ್ಪ ತಿಂದ್ರೆ ನಾನಮ್ಮ, ಏನಮ್ಮ ಅದವ್ರು ಕೊಡೋದು ಸ್ವಲ್ಪನೇ ಗೊತ್ತಾ ನಿಂಗೆ, ಜಿಡ್ಡಾಗ್ಬಿಡುತ್ತೆ, ಜಾಸ್ತಿ ತಿನ್ನಕ್ಕಾಗಲ್ಲ. ಟೇಸ್ಟ್ ಮಾಡ್ಬೇಕಂತೆ ಸುನಿ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯ್ತು, ಮುಂದೆ ಕೂತಿದ್ದೆ, ನನ್ನ ಮಗನ್ ಟಾರ್ಚರ್ ತಡೆಯಕ್ಕಾಗಲ್ಲ. ಮುಂದೆ ಬರ್ತಾನೆ, ಇಂತ ಹೋಯ್ತಾನೆ, ಮಮ್ಮ 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 ಅನ್ಕೊಂಡು ತಾತ ಅಂತ. ಇವಾಗ ಹೆಂಗ ಈಗ ಅವ್ರ ಅವ್ವ ಆ ಕಡೆ, ನಾನು ಈ ಕಡೆ ಕೂರ್ಸ್ಕೊಂಡ್ ಕೂರ್ಸಿದೀವಿ. ಇನ್ನೊಂದಿಲ್ಲ, ಕೈಗೆ ರಬ್ಬರ್ ಬ್ಯಾಂಡ್ ಕೊಟ್ಟಿ, ಇನ್ನೊಂದಿಲ್ಲ ಅತ್ತೆವೀರು ಇಲ್ಲಿ ಕೆಳಗೆ ಹಾಕ್ಬಿಟ್ಟಾನ ಬುಕ್ಕಿದು ನಾಳೆಲ್ಲ ಕುಡಿಯಲ್ವ ರಾಜು? ಬೇಬಿ ಟಚ್ ABC ಅಂತ ಚೆನ್ನಾಗಿದೆ. ಇರು ಇದ್ರಲ್ಲಿ ಕುರಿ ತೋರಿಸ್ತೀನಿ ಇವಾಗ ಹೆಂಗ್ ಮಾಡ್ತಾನೆ. ಶಿಪ್ಪಲ್ಲಿ ಮಂಗೆ ಇರು ಬಿಡು, ಶಿಪ್ಪಲ್ಲಿ ಮಂಗೆ ಅವ್ನು ಒಂದಷ್ಟು ಗೊತ್ತು, ಮುಟ್ಟು ಡೈಲಿ ಏನಿದು ಹೇಳ್ಸ್ಕೊಂಡ್ರೆ ಹೇಳ್ಕೊತ. ಏನಿದು ಅಮ್ಮ ಅನ್ನುತ್ತಂತದ್ದು ಇದು ಏನ್ ಬೇಬಿ? ಬಂಡೆ ಮುನೇಶ್ವರ ಸ್ವಾಮಿ ಅಂತ. ಬಂಡೆ ನಾನೇ ಇಲ್ವಾ ಇಲ್ಲಿ ಬಂಡೆ? ಅದಕ್ಕಿಲ್ಲ, ಬರೀ ಟಚ್, ಸುಮ್ನೆ ಹಂಗೆ ಹಿಂಗೆ ಈ ತರ ಅಂದ್ರೆ ಈ ತರ ಇರುತ್ತೆ. ಇರೋ ನಾನು ತೋರಿಸ್ತೀನಿ ಹಿಂಗೆ. ಆಮೇಲೆ ಇಲ್ಲಿ ಈ ತರ ಟಚ್ ಫೀಲ್ ಮಾಡ್ಬೋದು, ಎಷ್ಟೊಂದಿರುತ್ತೆ ಇದ್ರಲ್ಲೆಲ್ಲ. ಎಲಿಫೆಂಟ್ ನೋಡಿ, ಈ ಕಿವಿ ಹತ್ರ ಈ ತರ ಟಚ್ ಎಲ್ಲಾ ಕಡೆ ಇದೆ. ಈ ತರ ಬೇರೆ ಬೇರೆ ಟೆಕ್ಸ್ಚರ್ಸ್ ಇರುತ್ತೆ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಇಲ್ಲೊಂಥರ ಇಲ್ಲಿ ಬೋಟ್ ಹತ್ರ ಇದೆ. ಇದೇನು ವೀರು? ಇದು ಇದೇನು? ಇದು ಅಲ್ಲ, ಕ್ಯಾಟ್ ಇದು. ಬಪ್, ಡಾಗ್ ಬಪ್, ಏನದು ಡಾಗ್. ಎಲ್ಲಿದೆ ವೀರು? ಅಂಬ ತೋರ್ಸು, ಎಲ್ಲಿದೆ ಅಂಬ ತೋರ್ಸು ಬಂಗ, ಎಲ್ಲಿದೆ ಅಂಬ? ಅದಪ್ಪ ಅಂಬ ಅದು ಕ್ಯಾಟ್ ಹೇಳಕ್ ಬರಲ್ಲ, ಡಾಗ್ ಹೇಳಕ್ ಬರಲ್ಲ, ಬಪ್ ಕವು ಹೇಳಕ್ ಬರಲ್ಲ, ಅಂಬ. ಏನು ಒಂದೊಂಚೂರು ಅಷ್ಟಾರ ಮಾತಾಡ್ತಾನಲ್ಲ ಒಂದೂವರೆ ವರ್ಷಕ್ಕೆ. ಅದ್ಬಿಟ್ಟು ಇರು ಜೀಬ್ರಾ ನೋಡಿ, ಜಿಗ್ ಇದೆ. ಕೆಲವು ಮಕ್ಳಿಗೆ ಪಾಪ ಗಂಡ್ ಮಕ್ಳಿಗೆ ಬೇಗ ಮಾತ್ ಬರಲ್ಲ ಸ್ವಾತಿ. ನಿನ್ ಮಗ ಎಷ್ಟು ವರ್ಷಕ್ಕೆ ಮಾತಾಡ? 3 ವರ್ಷ ಆದ್ರೂ ಮಾತಾಡೋದೇ. ನಮ್ ಮೂಗ ಅಂತ ಮೈಸೂರ್ಗೆಲ್ಲ ಕರ್ಕೊಂಡು ನಾನು ನಮ್ಮ ನಾದ್ನಿ ಎಲ್ಲ ಅವ್ರಿಗೆ ತೋಲಿ ಅಕ್ಕಿ ಎಲ್ಲ ತಿನ್ಸಿದ್ವಿ, ಗುಂಚಕ್ಕಿ ಎಲ್ಲ ತಿನ್ಸಿದ್ವಿ. ಏನ್ ಮಾತ್ ಬರಲ್ಲ ಬಂದೇ ಮೂಗ ಅಂತ. ಇವತ್ ಜಗನ ಜಾರಿಸ್ತಾನ. ನಾನು ಎಷ್ಟೊಂದ್ ಜನ ನೋಡಿದೀನಿ ಸ್ವಾತಿ, ಒಂದ್ 100 ಒಂದ್ 50-60% ಗಂಡ್ ಮಕ್ಳಿಗೆ ಮಾತ್ ಬೇಗ ಬರೋದು, ಲೇಟು. ಅದು ನಿನ್ ಮಗ ಪಾಪ 1 ವರ್ಷದೊಳಗೆ ಅಮ್ಮ 2 ತಿಂಗಳಿದ್ದಾಗೆ ಅಂದಿದ್ದ. ಎಲ್ಲಾ ಮಾತಾಡ್ತಾನ. ಅವ್ರಿಗೆ ಬಂದಿದ್ ಕೂಡ್ಲೆ ನಾನು ಏನ್ ತಿಂದೋ ವೀರು ಅಂದ್ರೆ ಅವ್ನಿಗೆ ಗೊತ್ತು, ಮಮ್ಮಮ್ಮ ಅಂತಾನೆ ಕೇಳಿ ಆನ್ಸರ್ ಮಾಡ್ತಾನಲ್ಲ, ಅದು ಗ್ರೇಟ್. ಅದು ಮಗ ಸಖತ್ ಮಗ ನಿಮ್ದು. ಸಾಕು ದೃಷ್ಟಿ ಆಗ್ಬಿಡಿದೆ,
ದುಷ್ಟಿ ಇರು, ತಾತ ಏನು ಕರೀತಾ ನೋಡಮ್ಮ. ಕೇಳಿ ಏನು ಅಂತ. ಅಯ್ಯೋ ಅಯ್ಯೋ, ನೀನ್ ಏನ್ ಕೇಳಿದ್ರು ನನ್ಗೆ ಮಾತಾಡಕ್ ಬರ್ಲಿ. ವೀರು ಏನ್ ತಿಂದೆ? ವೀರು ಕಾರ್ ಯಾರು ಓಡಿಸ್ತಾ ಇರೋದು? ಅಪ್ಪ. ಆಮೇಲೆ ಅವ್ನಿಗೇನ್ ಗೊತ್ತಾ ಸ್ವಾತಿ, ಅವ್ನಿಗೇನಾರ ಈಗ ಏನೋ ಮಾಡ್ತಾ ಇರ್ತಾನೆ, ನನ್ನ ಹೆಸರು ಮಗನೇ ಅಂದ್ರೆ ಅಂತ ನನ್ ಗಾಡಿ ಓಡಿಸ್ಬೇಕು ಅಂತ ಇಟ್ಕೊಂಬಿಟ್ಟವನೇ ನಿನ್ನೆ. ಕತ್ತ ಸೇರ್ಸಿ ಇಟ್ಕೊಂಡ್ಬರ್ತಾನೆ. ಅದೆಲ್ಲ ಮುಂದೆಗಡೆ ನಿಂತ್ಕೊಂಡಿದ್ನಲ್ಲ, ಇಂಡಕ್ ಹೋಯ್ತಾನೆ, ಹುಷಾರಾಗಿರ್ಬೇಕು. ಅದಕ್ಕೆ ನಿನ್ನ ಕಳ್ಸಲ್ಲ ಒಬ್ಬೊಬ್ನೇ. ಅದಕ್ಕೇನೆ ನಾನು ಅವಳನ್ನ ಜೊತೆಲಿ ಕರ್ಕೊಂಡ್ ಬರೋದು. ನಾನು ಮುಂದೆ ನೆನ್ಸಿದ್ರೆ ಕಷ್ಟ. ಎಕ್ಸ್ಲೇಟರ್ ಇಟ್ಬಿಟ್ರೆ ಏನ್ ಮಾಡ್ತೀಯ ಆಮೇಲೆ? ಯಾವ್ದೋ ಜ್ಞಾನದಲ್ಲಿ ಇದ್ದಾಗ ನಾವು ಹಿಂದ್ಬಿಟ್ರೆ ಏನ್ ಮಾಡೋದು? ವೀರು 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 ಇವಾಗ ಎಲ್ಲೋಯ್ತಾರ ನಾವು? ಏಯ್ ಹೇಳು. ಅಮ್ಮ ಏನೋ ಕರೀತಾ ನೋಡು. ಅದು ಅಮ್ಮ ಅಂದ್ರೆ ಎಷ್ಟ್ ಚೆನ್ನಾಗ್ ಮಮ್ಮ ಅಂತಾರೆ. ಆಮೇಲೆ ಒಂದ್ಸಲ ಪಪ್ಪ ಅಂತಾನೆ, ಒಂದ್ಸಲ ಪಪ್ಪ ಅಂತಾನೆ. ನಮ್ಗೆ ಹೆಂಗ್ ಬೇಕು ಚೂರು. ಆಮೇಲೆ ನಿಂಗ್ ಗೊತ್ತಾ, ಅವನು ಬೇರೆ ಟೈಮಲ್ಲಿ ಬಾಬಾ ಅಂತಾನೆ. ಅದೇ ಬಾ ಹೊಡ್ದಾ ಹಿಂಗೆಲ್ಲ ಮಾಡ್ತೀಯಾ? ಹೊಡೆದ್ಲ ಹೊಡಿಲಿ ಮಾಡ್ಲಿ. ಏನ್ ಸಿಕ್ಕಿದ್ರೆ ಬಾಯ್ಗೆ ಹಾಕೋದೀಗ. ಇವಾಗ ಮೊದ್ಲಿರ್ಲಿಲ್ಲ, ಏನೊಂದು ಮಾಡ್ತಿಲ್ಲ. ಈಗ ಬೆಲ್ಲೂನ್ ಕೊಡು, ಏನ್ ಕೊಟ್ರು ಬಾಯ್ಗೆ ಹಾಕ್ತಾನೆ. ಬೇಕಾವದೆ? ಯಾಕೆ ಬೇಕಾವದೆ? ಇಲ್ಲಿ ತಿಂಡಿ ಹಣ್ಣು ಏನ್ ಕೊಟ್ರು ಬೇಡ ಅಂತ್ಯಾ? ಬೇಕೇನೋದೆ? ಬಾಲ್ ಎಲ್ಲೋಯ್ತು? ಅಲ್ಲಿಲ್ಲದೆ ಬಾಲು. ಈ ಬ್ಯಾಗ್ ಹೊಡೆದೋಯ್ತು. ಮೊನ್ನೆ ಒಂದ್ ದೇವಸ್ಥಾನ ಹತ್ರ ಹೋಗಿದ್ವಲ್ಲ, ಅಲ್ಲಿ ಎಷ್ಟೊಂದು ಬಿಟ್ಟಿತ್ತು. ಸುನಿ ಕೈಲಿ ಕಿತ್ತಿಸ್ಕೊಂಡ್ವಿ. ಆದ್ರೆಲ್ಲ ಒಂದ್ ಸ್ವಲ್ಪ ಪಿಂಜಿ ಇತ್ತು. ಕುತ್ಕೋ, ಹಾಲ್ ಕೊಡಮ್ಮ ಒಂಚೂರು. ನಾಳೆ ಕೊಡಮ್ಮ. ಕೂಚು ಬಿಡು. ಕುತ್ಕೋ ಕುತ್ಕೋ ಕುತ್ಕೋ. ಆ ಕ್ಯಾಪ್ ಇಲ್ದೇ ಇರೋದ್ ಕೊಡಮ್ಮ. ಗುಡ್ ಜಾನ ಮಾರಿ. ಅವನು ಹಿಡ್ಕೊತಾನೆ. ಟಚ್ ಮಾಡು. ಹಂಗೆ ಟಚ್ ಮಾಡ್ಬಿಡು. ನೀನು ಯಾಕೆ ಒಕ್ಕ ಬಂದ್ಬಿಡ್ತಾನೆ ಇಲ್ಲ? ಹೆಸರು ಕಾಣಿಸ್ತಾನೆ. ಆ್ಯಂಡ್ ಇದು ತುಂಬ ಫೇಮಸ್ ಹೋಟೆಲ್ ಜನಾರ್ದನ್ ಅಂತ. ಇಲ್ಲಿ ಮೈಸೂರು ಪಾಕ್ ಸಿಗುತ್ತೆ. ತುಂಬ ರೀಲ್ಸಲ್ಲೆಲ್ಲ ನೋಡಿದ್ವಿ. ಸುನಿ ಟ್ರೈ ಮಾಡಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ನನಗೇನಂದರೆ ನಂಗೆ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಅದರಲ್ಲೂ ತುಂಬ ತುಪ್ಪ ಆ ಥರ ಎಲ್ಲ ಅಂದರೆ ನನಗೆ ಒಂಥರ ಮಗ್ಜಿಟ್ ಥರ ಆಗುತ್ತೆ. ಬಟ್ ಯಾವಾಗೋ ಒಂದು ಚಿಕ್ಕ ಬೈಟ್ ತೊಗೊಳಕ್ಕೆ ಓಕೆ. ಸುನಿಗೆ ಇಷ್ಟ ಆಯಿತು. ನಮ್ಮಪ್ಪ ನಮ್ಮಮ್ಮಗೂ ಕೂಡ. ಅಂದರೆ ಏನಂದರೆ ತಿಂದಮೇಲೆ ಎಷ್ಟೊತ್ತಾದರೂ ಬಾಯಲ್ಲಿ ಆ ಫ್ಲೇವರ್ ಇರುತ್ತೆ. ಬಟ್ ನನಗೆ ಜಾಸ್ತಿ ಒಂಥರ ಸ್ವೀಟ್ ಅಂತ ಅನ್ನಿಸ್ತು. ಮೈಸೂರು ಪಾಕ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನನಗೆ ಓಕೆ ನನ್ನ ಫೇಸ್ ಎಕ್ಸ್ಪ್ರೆಷನಲ್ಲೇ ನಿಮ್ಗೆ ಗೊತ್ತಾಗಿರ್ಬೋದು. ಬಟ್ ಒಂಥರ ಜಾಸ್ತಿ ತುಪ್ಪ ಜಾಸ್ತಿ ಅಂತ ಅನ್ನಿಸ್ತಾಯಿತ್ತು. ಬಟ್ ಸುನಿಗೆ ಇಷ್ಟ ಆಯಿತು. ಒಂದು ಅರ್ಧ kg ಮನೆಗೆ ಕೂಡ ಪಾರ್ಸಲ್ ತೊಗೊಂಡು ನಾವು ಬಂದ್ವಿ. ಅಲ್ಲಿಂದ ಊಟ ಮಾಡಿರಲಿಲ್ಲ, ಸೊ ಊಟಕ್ಕೆ ಹೋಗೋಣ ಅಂತ ಇವಾಗ ಊಟಕ್ಕೆ ಹೋಗ್ತೀವಿ. ವೀರು ವೀರು ಇಲ್ಲಿ ನೋಡು. ₹650 ಅಂತ ಬಕೆಟ್ ಚಿಕನ್ ಬಿರಿಯಾನಿ. ನೀನ್ ತಿನ್ಬಿಟ್ರೆ 6 ಜನಕ್ಕೆ ಕೊಡು. ಅದೇ ನೀನ್ ತಿನ್ಬಿಟ್ರೆ ಇಸ್ಕೋ ಒಂದು ಬಕೆಟ್ ಬಿರಿಯಾನಿ. ಮಟನ್ ಬಿರಿಯಾನಿ ₹1000 5 ಜನಕ್ಕೆ. 10,000 ರೂಪಾಯಿ ಖರ್ಚು ಮಾಡಿದ್ರೆ 50 ಜನಕ್ಕೆ ಹಾಕ್ಬೋದು. 25 ಜನಕ್ಕೆ ಹಾಕ್ಬೋದು. ಇನ್ನೂರು ಸ್ವಲ್ಪ ಏನ್ ಬೇಕು ನಿಂಗೆ? ಏನ್ ಬೇಕು? ಚೀಚಿ ಚೀಚಿ ಹೇಳು. ಚೀಚಿ
ಹಿಡ್ಕೊಬೇಕು. ಹಿಂಗೇನೆ ಈ ಕಡೆಗೆ ಹಿಡ್ಕೋವಿ. ಇದು ದೊಡ್ಡದು ಇದು ಬರ್ಬೇಕು, ಚಿಕ್ಕದಿದು ಉಪ್ಪಿನಕಾಯಿ ಇಲ್ಲ ಏನಿದು? ಏನ್ ತಿಂತ ಇದ್ಯಾ? ನಿಮ್ಮೆಣ್ಣು ತಿಂತವನೇ. ಏನ್ ತಿಂತ ಇದ್ಯಾ? ಚೆನ್ನಾಯ್ತಾ? ಚೆನ್ನಾಯ್ತಪ್ಪ? ವೇಟಿಂಗ್ ಒಂದು ಮೊಟ್ಟೆ ಕೊಡಿ ಮಗುಗೆ. ಓಕೆ ಗಾಯ್ಸ್, ನೋಡಿದ್ರಲ್ಲ ಹೇಗಿತ್ತು ನಮ್ಮ ಡೇ ಅಂತ. ಚೆನ್ನಾಗಿ ದೇವ್ರ ದರ್ಶನ ಆಯಿತು, ಆಚೆ ಸುತ್ತಾಡಿದ್ದಾಯಿತು, ಒಂದೊಳ್ಳೆ ಕಡೆ ಊಟ ಕೂಡ ಆಯಿತು. ಆ್ಯಂಡ್ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಮತ್ತು ವೀರು ಜೊತೆ ಒಂಥರ ರಿಫ್ರೆಶ್ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ನಿಜವಾಗ್ಲೂ ಗೊತ್ತಿಲ್ಲ ಮತ್ತು ಯಾವಾಗ ಸಿಗ್ತೀನಿ ಅಂತ, ಬಟ್ ಬೇಗ ಸಿಗೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.